ನಮ್ಗೆ ದೇವರು ಪರಮಾತ್ಮ ನಮ್ಗೆ ಒಳ್ಳೇದು ಮಾಡ್ಯಾನೆ. ಪ್ರತಿ ವರ್ಷದಂತೆ ಈ ಬಾರಿನೂ ಸಾವಿರಾರು ಜನ ಬರ್ತಾರೆ. ಈ ಸುಡುವಂಥ ಬಿಸಿಲಲ್ಲೂ ಲಕ್ಷಾಂತರ ಜನ ಬಂದು ಮಹಾತ್ಮನಿಗೆ ದರ್ಶನವನ್ನು ಪಡೆದಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಮಧುರೆ ಹೋಬಳಿಯ ಕನಸವಾಡಿ ಗ್ರಾಮದಲ್ಲಿ ಪುರಾತನ ಪ್ರಸಿದ್ಧ ಶ್ರೀ ಶ್ರೀಮಹಾತ್ಮ ಸ್ವಾಮಿಯ 69ನೇ ಬ್ರಹ್ಮರಥೋತ್ಸವ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ನೆರವೇರಿತು.
25 ವರ್ಷದಿಂದಲೂ ಪ್ರತಿ ವರ್ಷನೂ ಚಾಚು ತಪ್ಪದೇನೆ ಭಾಳ ಭಯ ಭಕ್ತಿಯಿಂದ 40 ವರ್ಷದಿಂದಲೂ ಈ ಕಾರ್ಯಕ್ರಮ ನಡ್ಸ್ಕೊಂಡು ಬರ್ತಾ ಇದ್ದೀವಿ. ಹಿಂದಿನ ಕಾಲದಿಂದಲೂ ಹೆಸರುಬೇಳೆ, ಪಾನಕ, ಮಜ್ಜಿಗೆ ಇದನ್ನು ನಾವು ಶಾಸ್ತ್ರೋಕ್ತವಾಗಿ ಏನು ಮಾಡಬೇಕು ಅದನ್ನೇ ಮಾಡ್ಕೊಂಡು ಬರ್ತಾ ಇದ್ದೀವಿ. ನನ್ನ ಹೆಸರು ಪುಟ್ಟಚನ್ನಪ್ಪ ಅಂತ. ಸುಮಾರು 30 ವರ್ಷದಿಂದ ನಾನು ಈ ಅನುದಾನ ಮಾಡಿಸ್ತಾ ಇದ್ದೀನಿ. ಪಾಯಸ, ಇದು ಮಜ್ಜಿಗೆ, ಪಾನಕ, ಹೆಸರುಬೇಳೆ 30 ವರ್ಷದಿಂದ ಸುಮಾರು 5,000 to 10,000 ಜನಕ್ಕೆ ನಾವು ಪ್ರತಿ ವರ್ಷವೂ ನಾವು ನಡ್ಸ್ಕೊಂಡು ಬರ್ತಾ ಇದ್ದೀವಿ. ನಮ್ಗೆ ಆ ದೇವರು ಪರಮಾತ್ಮ ನಮ್ಗೆ ಒಳ್ಳೇದು ಮಾಡ್ಯಾನೆ. ನಮ್ಮ ಕಷ್ಟ ಎಲ್ಲ ಪಾರು ಮಾಡಿರೋದಕ್ಕೆ ನಾವು ಅವತ್ತಿಂದ ನಾವು ಜೀವ ಇರೋವರೆಗೂ ಅದನ್ನ ನಡ್ಸ್ಕೊಂಡು ಹೋಗ್ತೀವಿ. ನಾವು ಏನು ಅರ್ಕೆ ಕೋರ್ಕೊಂತೀವಿ ಅದನ್ನು ನೆರವೇರಿಸ್ತಾನೆ ಭಗವಂತ. ಅವತ್ತಿಂದ ನಾನು ಇದನ್ನು ನಡ್ಕೊಂಬಂದಿದೆ. ನಾವು ಫಸ್ಟು ಸ್ಟಾರ್ಟಿಂಗ್ 5 kg ಇವತ್ತು 1 ಕ್ವಿಂಟಲ್ವರೆಗೂ ನಾನು ಮಾಡಿಸ್ತಾ ಇದ್ದೀನಿ. ನಮ್ಮ ಕಷ್ಟ ಎಲ್ಲ ಪಾರು ಮಾಡ್ಯಾನೆ ಭಗವಂತ. ನಮ್ಗೆ ಅದೇ ಥರ ನಮ್ಮ ಜೀವ ಇರೋವರೆಗೂ ನಮ್ಗೆ ಒಳ್ಳೆ ಮಗಳು ಬಂದಿದೆ. ಅದರಿಂದ ನಾವು ಇದೇ ಕಾರ್ಯ ನಾವು ಜೀವ ಇರೋವರೆಗೂ ನಡ್ಸ್ಕೊಂಡು ಹೋಗ್ತೀವಿ. ಶನಿ ಮಹಾತ್ಮ ಸ್ವಾಮಿಯ ರಥೋತ್ಸವದ ದರ್ಶನ ಪಡೆಯಲು ಸಾವಿರಾರು ಭಕ್ತಾದಿಗಳು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ನೀಗಿಸುವಂತೆ ತಾವು ಹರಕೆ ಹೊತ್ತ ಕಾರ್ಯವನ್ನು ತೀರಿಸುವ ಸಲುವಾಗಿ ರಥಕ್ಕೆ ಸೂರುಬಾಳೆ ಹಾಗೂ ದವನವನ್ನು ಸಮರ್ಪಣೆ ಮಾಡಿದ್ರು. ವಿವಿಧ ಕಲಾ ಪ್ರಕಾರಗಳೊಂದಿಗೆ ರಥಕ್ಕೆ ಚಾಲನೆ ನೀಡಲಾಯಿತು. ಬಿಸಿಲ ಬೇಗೆಯಲ್ಲಿ ಬಳಲುತ್ತಾ ಶನಿ ಮಹಾತ್ಮ ಸ್ವಾಮಿಯ ದರ್ಶನ ಪಡೆಯಲು ಬಂದಂತಹ ಸಾವಿರಾರು ಭಕ್ತಾದಿಗಳಿಗೆ ಅರವಂಟಿಕೆಯಲ್ಲಿ ಮಜ್ಜಿಗೆ, ಪಾನಕ, ಕೋಸಂಬರಿ ಸೇರಿದಂತೆ ಇನ್ನಿತರ ತಂಪು ಪಾನೀಯಗಳನ್ನು ನೀಡಿ ಸಂತೈಸಲಾಯಿತು. ನೇ ಜಾತ್ರಾ ಮಹೋತ್ಸವಕ್ಕೆ ಎಲ್ಲ ನಮ್ಮ ನಾಡಿನಾದ್ಯಂತ, ತಾಲೂಕಾದ್ಯಂತ, ರಾಜ್ಯದಾದ್ಯಂತ ಬಂದಿರೋ ಭಕ್ತಾದಿಗಳಿಗೆ ಸ್ವಾಗತ ಕೋರ್ತಾ ಇವತ್ತಿನ ಈ ಒಂದು ಬ್ರಹ್ಮರಥೋತ್ಸವಕ್ಕೆ ನಮ್ಮ ಅತಿಥಿಗಳಾಗಿ ಅಲೋಕ್ ವಿಶ್ವನಾಥ್ ಅವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಸ್ವಾಮಿ ಶನಿ ಮಹಾತ್ಮ ಸ್ವಾಮಿ ಒಳ್ಳೇದು ಮಾಡಿ ಅವ್ರು ಇನ್ನು ಮುಂದೆ ಒಳ್ಳೆಯ ಸಾರ್ವಜನಿಕ ಜನರು ಉನ್ನತ ಮಟ್ಟಕ್ಕೆ ಏರಲಿ ಅಂತೇಳಿ ನಮ್ಮ ಸ್ವಾಮಿ ಪರ್ವ ನಾನು ಆಶಿಸ್ತಾ ಮುಂದಿನ ಬರೋ ಎಲ್ಲ ರೀತಿಯ ಏನೇನು ಬೆಳವಣಿಗೆಗಳಿದ್ದಾವೆ ಅವ್ರಿಗೆ ಒಳ್ಳೆಯದಾಗಲಿ, ಜನಗಳ ಆಶೀರ್ವಾದ ಸಿಕ್ಕಲಿ ಅಂತೇಳಿ ನಾನು ಕೇಳ್ಕೊಂತೀನಿ. ಪ್ರತಿ ವರ್ಷದಂತೆ ಈ ಬಾರಿನೂ ಸಾವಿರಾರು ಜನ ಬರ್ತಾರೆ. ಸ್ವಲ್ಪ ಬೇಸಿಗೆ ಆಗಿರೋದ್ರಿಂದ, ಎಕ್ಸಾಮ್ ಇರೋದ್ರಿಂದ ಸ್ವಲ್ಪ ಕಡಿಮೆ ಆದರೂ ಆಗ್ಬೋದೇನೋ. ಅದು ಸಾವಿರಾರು ಜನ ಬರೋದ್ರಲ್ಲಿ ಏನು ಅನುಮಾನ ಇಲ್ಲ. ಅದಕ್ಕೆಲ್ಲ ಬಂದವ್ರಿಗೆಲ್ಲ ವ್ಯವಸ್ಥೆ ಏನು ಬೇಕೆಲ್ಲ ಮಾಡಿದ್ದೀವಿ. ನಮ್ಮ ಕ್ಷೇತ್ರದ ವಿಶೇಷತೆ ಮುದ್ದೆ, ಕಾಳುಹುಳಿ ಮತ್ತು ಪಾಯಸ ಬುಂದಿ ಎಲ್ಲ ಮಾಡಿದ್ದೀವಿ. ಸಾಂಸ್ಕೃತಿಕ ಕಾರ್ಯಕ್ರಮಗಳಿದ್ದಾವೆ. ಪಾನಕ, ಮಜ್ಜಿಗೆ, ಕೋಸಂಬರಿ ಇದೆಲ್ಲ ಸಿಗ್ತಾ ಇರ್ತದೆ. ಅದರಿಂದ ಎಲ್ಲ ಚೆನ್ನಾಗಿ ಮಾಮೂಲಿ ವರ್ಷದಿಂದ ಚೆನ್ನಾಗಿ ನಡ್ಕೊಂಡು ಹೋಗ್ತದೆ. ಈಗ 69ನೇ ಜಾತ್ರಾ ಮಹೋತ್ಸವ. ಸೊ ನಾನು ಕೂಡ ನಮ್ಮ ತಾತವ್ರ ಜೊತೆ ಭಾಳಷ್ಟು ಸರಿ ಬರ್ತಾಯಿದ್ದೆ ದೇವಸ್ಥಾನಕ್ಕೆ. ನಾವೊಂದು ಮಧುರೆ ಹೋಬಳಿ ಎಲ್ಲ ನಮ್ಮ ಮುಖಂಡರು ಮನೆಗೆ ಭೇಟಿ ನೀಡಬೇಕಾದ್ರೆ ಸೊ ಮಧ್ಯಾಹ್ನಕ್ಕೆ ತೇರು ಟೈಮಲ್ಲಿ ಒಂದು ಸತಿ ಬಂದೋಣ ದೇವಸ್ಥಾನಕ್ಕೆ, ಬಂದು ದೇವರ ಆಶೀರ್ವಾದ ಪಡೆಯೋಣ ಅಂತ ಎಲ್ಲ ನಮ್ಮ ಮುಖಂಡರು ಕಾರ್ಯಕರ್ತರ ಜೊತೆ ಬಂದಿದ್ವಿ.
ಬೆಂಗಳೂರು ಗ್ರಾಮಾಂತರ ದೊಡ್ಡಬಳ್ಳಾಪುರ ತಾಲೂಕು ಚಿಕ್ಕಮದುರೆಯಲ್ಲಿ ಶನೇಶ್ವರ ಸ್ವಾಮಿಯ 69ನೇ ವರ್ಷದ ಬ್ರಹ್ಮರಥೋತ್ಸವ ತುಂಬ ಸುಖವಾಗಿ ಸ್ವಾಮಿಯ ಬ್ರಹ್ಮರಥೋತ್ಸವ ನಡೀತು. ಸ್ವಾಮಿ ರಥೋತ್ಸವವನ್ನು ಎಲ್ಲ ಆಗಿ ಈಗ ದಾಸೋಹ ನಡೀತಾ ಇದೆ. ಸ್ವಾಮಿಗೆ ನಾವು ಬೇಡ್ಕೊಂಡಿದ್ದು ಏನಂದರೆ ಮಳೆ ಬೆಳೆ ಆಗಿ ಜನರು ಸುಖದಿಂದ ಬಾಳಲಿ ಅಂತೇಳಿ ಈ ಸುಡುವಂಥ ಬಿಸಿಲಲ್ಲೂ ಮಹಾತ್ಮನಿಗೆ ದರ್ಶನವನ್ನು ಪಡೆದಿದ್ದಾರೆ. ಇಡೀ ಇಂಡಿಯಾದಲ್ಲಿ ಶನೇಶ್ವರ ಸ್ವಾಮಿಗೆ VIP ಅನ್ನೋದು ಇಲ್ಲದೆ ಸಾಮಾನ್ಯ ಜನತೆಗೂ ದರ್ಶನ ಆಗೋದು ಅಂದರೆ ಈ ಚಿಕ್ಕಮದುರೆಯಲ್ಲಿ. ಏಕೆಂದರೆ ಅಷ್ಟು ಸರಳವಾಗಿ ದರ್ಶನವನ್ನು ಆ ಪೂಜೆ ಈ ಪೂಜೆ ಅಂತ ಏನೂ ಇಲ್ಲದೇ ಸಾಮಾನ್ಯ ಜನತೆಯನ್ನು ಪೂಜೆ ಮಾಡಿಸೋಂಥದ್ದು ದೇವಸ್ಥಾನ ಇಂಡಿಯಾದಲ್ಲಿದ್ದರೆ ಅದು ನಮ್ಮ ಶನೇಶ್ವರದ ಸ್ವಾಮಿ ದೇವಸ್ಥಾನ, ಚಿಕ್ಕಮದುರೆ ದೇವಸ್ಥಾನ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಎಕ್ಸಾಮ್ ಇದ್ದರೂ ಸಹ ಇಷ್ಟು ಸಂಖ್ಯೆಯಲ್ಲಿ ಈ ಸುಡ ಬಿಸಿಲಲ್ಲಿ ನೋಡ್ತಾ ಇದ್ದರೆ 8 ದಿನ ಇರ್ತದೆ ಕಾರ್ಯಕ್ರಮ ಇಲ್ಲಿ. ಆ 8 ದಿನ ನೈಟೆಲ್ಲ ಫುಲ್ ಕಾರ್ಯಕ್ರಮ ಇರ್ತದೆ. ಅದು ನಿನ್ನೆ ರಾತ್ರಿ ನೋಡಬೇಕಾಯ್ತು ನಾವೇನಪ್ಪ, ನಮ್ಮ ನಿರೀಕ್ಷೆಗಿನ್ನ ಜನ ಬಂದಿದ್ದರು. ನಿನ್ನೆ ನೈಟಿಂದನೂ ದಾಸೋಹ ನಡೀತಾ ಇದೆ. ಇದು ಶನಿವಾರ ಭಾನುವಾರ ಅಂತ ಏನಿಲ್ಲ, ಪ್ರತಿದಿನವೂ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ದಾಸೋಹ ನಡೀತದೆ. ತುಂಬ ಚೆಂದ ನಡೀತದೆ. ಇದು ಕಾಳುಳಿ ಅನ್ನೋದು ವಿಶೇಷ ಇಲ್ಲಿ. ಇದು ಆ ಊಟನ ಭಕ್ತಾದಿಗಳು ಅವರ ವಾಲಂಟ್ರಿಯಾಗಿ ಬಂದು ತರಕಾರಿನ ನಾವೇನು ಮಾರ್ಕೆಟಿಂದ ನಾವು ದುಡ್ಡು ಕೊಟ್ಟು ದೇವಸ್ಥಾನದ ಮುಖಾಂತರ ತಂದಿರೋದಲ್ಲ, ಇದು ಭಕ್ತಾದಿಗಳೇ ತಂದು ಇನ್ನು 1 ವರ್ಷಕ್ಕಾಗೋಷ್ಟು ರೇಷನ್ನು ನಮಗೆ ಬಂದಿದೆ ತಂದಾಕಿದ್ದಾರೆ, ರೈತರುಗಳು ತಂದಾಕಿದ್ದಾರೆ. ಇಂಥ ಬರಗಾಲದಲ್ಲೂ ಸ್ವಾಮಿಗೆ ಒಂದು ನಂಬಿಕೆ ಅನ್ನೋದು ಜನ ಇಟ್ಕೊಂಡಿರೋದ್ರಿಂದನೇ ಬೆಳೆ ಆಗ್ತಾ ಇರೋದು, ಜನ ಇರೋದು ಅಂತ. ಯಾಕೆಂದರೆ ಅದಿಲ್ಲ ಅಂದರೆ ಏನಾಗ್ಬಿಡ್ತಿತ್ತೋ ಈ ಬಿಸಿಲಿಗೆ ಇದಕ್ಕೆ ಅನ್ನೋದಕ್ಕೆ ಈ ಭಕ್ತಾದಿಗಳು ನಡೆಸ್ಕೊಂತಿರೋ ರೀತಿನೇ ಮುಂದೆ ಕಾಪಾಡ್ತಾ ಇರೋದು. ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ.